ನಮಸ್ಕಾರ ಶಿಕ್ಷಕ ಮಿತ್ರರೇ. ಎಸ್.ಎ.ಟಿ.ಎಸ್ ಅಂಡ್ ಯು.ಡಿ.ಎಸ್ ಪ್ಲಸ್ ಕನ್ನಡ ಗೈಡ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಎಸ್.ಎ.ಟಿ.ಎಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಆಧಾರ್ ವ್ಯಾಲಿಡೇಷನ್ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಇನ್ನು ನಮ್ಮ ಎಸ್.ಎ.ಟಿ.ಎಸ್ ಅಂಡ್ ಯು.ಡಿ.ಎಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ಸ್ಯಾಟ್ಸ್ ಮತ್ತು ಯು.ಡಿ.ಎಸ್ ಪ್ಲಸ್ ಕುರಿತ ಉಪಯುಕ್ತ ಮಾಹಿತಿಗಳನ್ನು ಮೊದಲು ಪಡೆಯಿರಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ವಿಡಿಯೋವನ್ನು ಆರಂಭಿಸೋಣ. ಎಸ್.ಎ.ಟಿ.ಎಸ್ ನಲ್ಲಿ ಲಾಗಿನ್ ಆದ ಬಳಿಕ ಇಲ್ಲಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಶನ್ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಯಾವ ತರಗತಿ ವಿದ್ಯಾರ್ಥಿಯ ಆಧಾರ್ ವ್ಯಾಲಿಡೇಷನ್ ಬಾಕಿ ಇದೆಯೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನೋಡಿ ಯಾವ ವಿದ್ಯಾರ್ಥಿಯ ಆಧಾರ್ ವ್ಯಾಲಿಡೇಷನ್ ಬಾಕಿ ಇದೆ ಆ ವಿದ್ಯಾರ್ಥಿಯ ಮುಂದೆ ಇಲ್ಲಿ ವೆರಿಫೈ ಎನ್ನುವ ಆಪ್ಷನ್ ಇದೆ. ಈ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಗುರುತಿನ ದೃಢೀಕರಣ ಸೇವೆ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ನಲ್ಲಿ ಇರುವಂತೆ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಬೇಕು. ಹಾಗೆ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ನಂತರ ಇಲ್ಲಿರುವ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ವೆರಿಫಿಕೇಶನ್ ಸಕ್ಸಸ್ ಆಗಿದೆ. ನೇಮ್ ಮ್ಯಾಚ್ ಕೂಡ 100% ಆಗಿದೆ. ನೋಡಿ ಇಲ್ಲಿ ನೇಮ್ ಮ್ಯಾಚ್ ಸ್ಟೇಟಸ್ ಕೂಡ ಎಸ್ ಅಂತ ಇದೆ. ಇದೇ ರೀತಿ ನೀವು ಯಾವ ವಿದ್ಯಾರ್ಥಿಯ ಆಧಾರ್ ವ್ಯಾಲಿಡೇಷನ್ ಬಾಕಿ ಇದೆ ಇದೇ ರೀತಿಯಾಗಿ ನೀವು ಅದನ್ನು ವ್ಯಾಲಿಡೇಷನ್ ಮಾಡಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಎಸ್.ಎ.ಟಿ.ಎಸ್ ಅಂಡ್ ಯು.ಡಿ.ಎಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಎಸ್.ಎ.ಟಿ.ಎಸ್ ಮತ್ತು ಯು.ಡಿ.ಎಸ್ ಪ್ಲಸ್ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಗಳ ಬಗ್ಗೆ ಇಂತಹ ಉಪಯುಕ್ತ ವಿಡಿಯೋಗಳನ್ನು ನಿರಂತರವಾಗಿ ಪಡೆಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.